ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಸ್ನೇಹಿತರೆ, ದಿನನಿತ್ಯದ ಜೀವನದಲ್ಲಿ ಹೆಚ್ಚು ಹೆಚ್ಚು ಹಣ್ಣು ತರಕಾರಿಗಳನ್ನು ತಿನ್ನಿ ಹಾಗೂ ಜಂಕ್ ಫುಡ್ ಬಿಡಿ ಎಂಬುದಾಗಿ ಹೇಳುತ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಸ್ನೇಹಿತರೆ ಬನ್ನಿ, ಕರ್ನಾಟಕದಾದ್ಯಂತ ಇಂದು ತರಕಾರಿ ಮತ್ತು ಹಣ್ಣುಗಳ ಬೆಲೆಗಳು ವಿವಿಧ ನಗರಗಳಲ್ಲಿ ಏನಿದೆ ಅಂತ ನೋಡೋಣ. ಮೊದಲಿಗೆ ಆನಿಯನ್ ಬಿಗ್ ಅಥವಾ ಈರುಳ್ಳಿ ದೊಡ್ಡದು ಅಥವಾ ಉಳ್ಳಾಗಡ್ಡಿ ದೊಡ್ಡದು 26 ರೂಪಾಯಿ ಹೋಲ್ಸೇಲ್ ರೇಟಲ್ಲಿ ಪ್ರತಿ ಕೆ ಜಿ ಆದರೆ 30ರಿಂದ 33 ರಿಟೇಲಲ್ಲಿ, ಹಾಗೆ 31ರಿಂದ 43 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಆನಿಯನ್ ಸ್ಮಾಲ್ ಅಥವಾ ಈರುಳ್ಳಿ ಚಿಕ್ಕದು ಅಥವಾ ಉಳ್ಳಾಗಡ್ಡಿ ಸಣ್ಣದು 45 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 52ರಿಂದ 57 ರಿಟೇಲಲ್ಲಿ, ಹಾಗೆ 54ರಿಂದ 74 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಟೊಮೊಟೊ 26 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 30ರಿಂದ 33 ರಿಟೇಲಲ್ಲಿ, ಹಾಗೆ 31ರಿಂದ 43 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನಕಾಯಿ ಅಥವಾ ಮಿರ್ಚಿ 42 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 48ರಿಂದ 53 ರಿಟೇಲಲ್ಲಿ, ಹಾಗೆ 50ರಿಂದ 69 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಬೀಟ್ರೋಟ್ 32 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 37ರಿಂದ 41 ರಿಟೇಲಲ್ಲಿ, ಹಾಗೆ 38ರಿಂದ 53 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಪೊಟ್ಯಾಟೊ ಅಥವಾ ಆಲೂಗೆಡ್ಡೆ 27 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 31ರಿಂದ 34 ರಿಟೇಲಲ್ಲಿ, ಹಾಗೆ 32ರಿಂದ 45 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ರಾ ಬನಾನಾ 9 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 10ರಿಂದ 11 ರಿಟೇಲಲ್ಲಿ, ಹಾಗೆ 11ರಿಂದ 15 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಅಮರ್ನಾಥ್ ಲೀವ್ಸ್ 12 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 14ರಿಂದ 15 ರಿಟೇಲಲ್ಲಿ, ಹಾಗೆ 14ರಿಂದ 20 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಆಮ್ಲ ಅಥವಾ ನೆಲ್ಲಿಕಾಯಿ 85 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 98ರಿಂದ 108 ರಿಟೇಲಲ್ಲಿ, ಹಾಗೆ 102ರಿಂದ 140 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಆ್ಯಶ್ ಗಾರ್ಡ್ 19 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 22ರಿಂದ 24 ರಿಟೇಲಲ್ಲಿ, ಹಾಗೆ 23ರಿಂದ 31 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ. ಸ್ನೇಹಿತರೆ, ಬೇಬಿ ಕಾರ್ನ್ 52 ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 60ರಿಂದ 66 ರಿಟೇಲಲ್ಲಿ, ಹಾಗೆ 62ರಿಂದ 86 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಬನಾನಾ ಫ್ಲವರ್ 17 ರೂಪಾಯಿ ಹೋಲ್ಸೇಲಲ್ಲಿ ಆದರೆ 20ರಿಂದ 22 ರಿಟೇಲಲ್ಲಿ, ಹಾಗೆ 20ರಿಂದ 28 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದು. ಸ್ನೇಹಿತರೆ, ಕ್ಯಾಪ್ಸಿಕಮ್ 50 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 58ರಿಂದ 64 ರಿಟೇಲಲ್ಲಿ, ಹಾಗೆ 60ರಿಂದ 83 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಬಿಟರ್ ಗಾರ್ಡ್ ಅಥವಾ ಹಾಗಲಕಾಯಿ 33 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 38ರಿಂದ 42 ರಿಟೇಲಲ್ಲಿ, ಹಾಗೆ 40ರಿಂದ 54 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಬ್ಯಾಟಲ್ ಗಾರ್ಡ್ 34 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 39ರಿಂದ 43 ರಿಟೇಲಲ್ಲಿ, ಹಾಗೆ 41ರಿಂದ 56 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಬಟರ್ ಬೀನ್ಸ್ 50 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 58ರಿಂದ 64 ರಿಟೇಲಲ್ಲಿ, ಹಾಗೆ 60ರಿಂದ 83 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಬ್ರಾಡ್ ಬೀನ್ಸ್ 42 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 48ರಿಂದ 53 ರಿಟೇಲಲ್ಲಿ, ಹಾಗೆ 50ರಿಂದ 69 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಕ್ಯಾಬೇಜ್ 29 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 33ರಿಂದ 37 ರಿಟೇಲಲ್ಲಿ, ಹಾಗೆ 35ರಿಂದ 48 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಕ್ಯಾರೆಟ್ 44 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 51ರಿಂದ 56 ರಿಟೇಲಲ್ಲಿ, ಹಾಗೆ 53ರಿಂದ 73 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಕಾಲಿಫ್ಲವರ್ 27 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 31ರಿಂದ 34 ರಿಟೇಲಲ್ಲಿ, ಹಾಗೆ 32ರಿಂದ 45 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಕ್ಲಸ್ಟರ್ಡ್ ಬೀನ್ಸ್ 42 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 48ರಿಂದ 53 ರಿಟೇಲಲ್ಲಿ, ಹಾಗೆ 50ರಿಂದ 69 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಕೊಕೊನಟ್ ಅಥವಾ ತೆಂಗಿನಕಾಯಿ 68 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 78ರಿಂದ 86 ರಿಟೇಲಲ್ಲಿ, ಹಾಗೆ 82ರಿಂದ 112 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು 14 ರೂಪಾಯಿ ಹೋಲ್ಸೇಲಲ್ಲಾದರೆ 16ರಿಂದ 18 ರಿಟೇಲಲ್ಲಿ, ಹಾಗೆ 17ರಿಂದ 23 ಮಾಲ್ಗಳಲ್ಲಿ ಆಗುತ್ತೆ. ಕಾರ್ನ್ 35 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 40ರಿಂದ 45 ರಿಟೇಲಲ್ಲಿ, ಹಾಗೆ 42ರಿಂದ 50 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ.
ಕುಕ್ಕುಂಬರ್ ಅಥವಾ ಸೌತೆಕಾಯಿ 27 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ 31ರಿಂದ 34 ರೀಟೇಲಲ್ಲಿ, ಹಾಗೆ 32ರಿಂದ 45 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು 26 ರೂಪಾಯಿ ಹೋಲ್ಸೇಲಲ್ಲಾದರೆ 30ರಿಂದ 33 ರೀಟೇಲಲ್ಲಿ, ಹಾಗೆ 31ರಿಂದ 43 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು. ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ 50 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 58ರಿಂದ 64 ರೀಟೇಲಲ್ಲಿ, ಹಾಗೆ 60ರಿಂದ 83 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ದುಂಡು ಬದನೆಕಾಯಿ 33 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 38ರಿಂದ 42 ರೀಟೇಲಲ್ಲಿ, ಹಾಗೆ 40ರಿಂದ 54 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಬ್ರಿಂಜಾಲ್ ಬಿಗ್ ಅಥವಾ ಉದ್ದ ಬದನೆಕಾಯಿ 31 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ 36ರಿಂದ 39 ರೀಟೇಲಲ್ಲಿ, ಹಾಗೆ 37ರಿಂದ 51 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಎಲಿಫ್ಯಾಂಟ್ ಯಾಮ್ 38 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 44ರಿಂದ 48 ರೀಟೇಲಲ್ಲಿ, ಹಾಗೆ 46ರಿಂದ 63 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಫ್ರೆಂಚ್ ಬೀನ್ಸ್ 61 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 70ರಿಂದ 77 ರೀಟೇಲಲ್ಲಿ, ಹಾಗೆ 73ರಿಂದ 101 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ 105 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 121ರಿಂದ 133 ರೀಟೇಲಲ್ಲಿ, ಹಾಗೆ 126ರಿಂದ 173 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಜಿಂಜರ್ ಅಥವಾ ಶುಂಠಿ 72 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 83ರಿಂದ 91 ರೀಟೇಲಲ್ಲಿ, ಹಾಗೆ 86ರಿಂದ 119 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ 37 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 43ರಿಂದ 47 ರೀಟೇಲಲ್ಲಿ, ಹಾಗೆ 44ರಿಂದ 61 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಲೆಮನ್ ಅಥವಾ ನಿಂಬೆಹಣ್ಣು ಅಥವಾ ಲಿಂಬು 65 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 75ರಿಂದ 83 ರೀಟೇಲಲ್ಲಿ, ಹಾಗೆ 78ರಿಂದ 107 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಮಿಂಟ್ ಲೀವ್ಸ್ ಅಥವಾ ಪುದೀನ 3 ರೂಪಾಯಿ ಹೋಲ್ಸೇಲ್ ರೇಟಲ್ಲಾದರೆ 3ರಿಂದ 4 ರೂಪಾಯಿ ರೀಟೇಲಲ್ಲಿ, ಹಾಗೆ 4ರಿಂದ 5 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದು. ಮಶ್ರೂಮ್ 85 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 98ರಿಂದ 108 ರೀಟೇಲಲ್ಲಿ, ಹಾಗೆ 102ರಿಂದ 140 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಮಸ್ಟರ್ಡ್ ಲೀವ್ಸ್ 18 ರೂಪಾಯಿ ಹೋಲ್ಸೇಲಲ್ಲಾದರೆ 21ರಿಂದ 23 ರೀಟೇಲಲ್ಲಿ, ಹಾಗೆ 22ರಿಂದ 30 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು. ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ 37 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 43ರಿಂದ 47 ರೀಟೇಲಲ್ಲಿ, ಹಾಗೆ 44ರಿಂದ 61 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಪಂಪ್ಕಿನ್ 23 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 26ರಿಂದ 29 ರೀಟೇಲಲ್ಲಿ, ಹಾಗೆ 28ರಿಂದ 38 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ರ್ಯಾಡಿಶ್ ಅಥವಾ ಮೂಲಂಗಿ 31 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 36ರಿಂದ 39 ರೀಟೇಲಲ್ಲಿ, ಹಾಗೆ 37ರಿಂದ 51 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ರಿಚ್ ಗಾರ್ಡ್ ಅಥವಾ ಹೀರೆಕಾಯಿ 37 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 43ರಿಂದ 47 ರೀಟೇಲಲ್ಲಿ, ಹಾಗೆ 44ರಿಂದ 61 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಕ್ ಗಾರ್ಡ್ ಅಥವಾ ಪಡವಲಕಾಯಿ 30 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 35ರಿಂದ 38 ರೀಟೇಲಲ್ಲಿ, ಹಾಗೆ 36ರಿಂದ 50 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ಪಿಂಚ್ 12 ರೂಪಾಯಿ ಹೋಲ್ಸೇಲಲ್ಲಾದರೆ 14ರಿಂದ 15 ರೀಟೇಲಲ್ಲಿ, ಹಾಗೆ 14ರಿಂದ 20 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದು. ಸ್ವೀಟ್ ಪೊಟೊಟೊ ಅಥವಾ ಗೆಣಸು 58 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ 67ರಿಂದ 74 ರೀಟೇಲಲ್ಲಿ, ಹಾಗೆ 70ರಿಂದ 96 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಸ್ನೇಹಿತರೆ, ಇಲ್ಲಿವರೆಗೂ ಕರ್ನಾಟಕದಲ್ಲಿನ ಪ್ರಮುಖ ನಗರಗಳಲ್ಲಿನ ಇಂದಿನ ತರಕಾರಿ ಬೆಲೆಗಳನ್ನು ನೋಡಿವಿ. ಈಗ ವಿವಿಧ ಹಣ್ಣುಗಳ ಬೆಲೆ ಕರ್ನಾಟಕದ ವಿವಿಧ ನಗರಗಳಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಆಪಲ್ ವಾಷಿಂಗ್ಟನ್ ಅಥವಾ ವಾಷಿಂಗ್ಟನ್ನ ಸೇಬು 160 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ 184ರಿಂದ 203 ರೂಪಾಯಿ ರೀಟೇಲಲ್ಲಿ, ಹಾಗೆ 192ರಿಂದ 264 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಆಪಲ್ ಸಿಮ್ಲಾ ಅಥವಾ ಸಿಮ್ಲಾದ ಸೇಬು 95 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ 109ರಿಂದ 121 ರೀಟೇಲಲ್ಲಿ, ಹಾಗೆ 114ರಿಂದ 157 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಆಪಲ್ ಗ್ರೀನ್ ಅಥವಾ ಹಸಿರು ಸೇಬು 160 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 184ರಿಂದ 203 ರೂಪಾಯಿ ರೀಟೇಲಲ್ಲಿ, ಹಾಗೆ 192ರಿಂದ 264 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಬನಾನಾ ಅಥವಾ ಬಾಳೆಹಣ್ಣು 47 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಿದ್ದರೆ 54ರಿಂದ 60 ರೂಪಾಯಿ ರೀಟೇಲಲ್ಲಿ, ಹಾಗೆ 56ರಿಂದ 78 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು.
ಕಸ್ಟರ್ಡ್ ಆಪಲ್ ₹57 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 66ರಿಂದ 72 ರೀಟೇಲಲ್ಲಿ, ಹಾಗೆ 68ರಿಂದ 94 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಗೂಸ್ಬೆರಿ ₹115 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 132ರಿಂದ 146 ರೀಟೇಲಲ್ಲಿ, ಹಾಗೆ 138ರಿಂದ 190 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಗ್ರೇಪ್ಸ್ ಬ್ಲ್ಯಾಕ್ ಅಥವಾ ಕಪ್ಪು ದ್ರಾಕ್ಷಿ ₹90 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 104ರಿಂದ 114 ರೀಟೇಲಲ್ಲಿ, ಹಾಗೆ 108ರಿಂದ 149 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಗ್ರೇಪ್ಸ್ ಗ್ರೀನ್ ಅಥವಾ ಹಸಿರು ದ್ರಾಕ್ಷಿ ₹95 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 109ರಿಂದ 121 ರೀಟೇಲಲ್ಲಿ, ಹಾಗೆ 114ರಿಂದ 157 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಸ್ನೇಹಿತರೆ, ಗುಹಾ ಅಥವಾ ಸೀಬೆಹಣ್ಣು ಅಥವಾ ಪೇರಲೆ ಹಣ್ಣು ₹50 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 58ರಿಂದ 64 ರೀಟೇಲಲ್ಲಿ, ಹಾಗೆ 60ರಿಂದ 83 ಶಾಪಿಂಗ್ ಪ್ರತಿ ಕೆ ಜಿಗೆ ಆಗಬಹುದು. ಜಾಕ್ ಫ್ರೂಟ್ ಅಥವಾ ಹಲಸಿನ ಹಣ್ಣು ₹65 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 75ರಿಂದ 83 ರೀಟೇಲಲ್ಲಿ, ಹಾಗೆ 78ರಿಂದ 107 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಮ್ಯಾಂಗೋ ಅಥವಾ ಮಾವಿನ ಹಣ್ಣು ₹94 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 108ರಿಂದ 119 ರೀಟೇಲಲ್ಲಿ, ಹಾಗೆ 113ರಿಂದ 155 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಆರೆಂಜ್ ಅಥವಾ ಕಿತ್ತಳೆ ಹಣ್ಣು ₹57 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 66ರಿಂದ 72 ರೀಟೇಲಲ್ಲಿ, ಹಾಗೆ 68ರಿಂದ 94 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಪಪ್ಪಾಯ ₹31 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 36ರಿಂದ 39 ರೀಟೇಲಲ್ಲಿ, ಹಾಗೆ 37ರಿಂದ 51 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಪಿಯರ್ಸ್ ₹105 ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 121ರಿಂದ 133 ರೀಟೇಲಲ್ಲಿ, ಹಾಗೆ 126ರಿಂದ 173 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಪೈನಾಪಲ್ ಅಥವಾ ಅನಾನಸ್ ₹35 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 40ರಿಂದ 44 ರೀಟೇಲಲ್ಲಿ, ಹಾಗೆ 42ರಿಂದ 58 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಪೊಮೊಗ್ರನೇಟ್ ಅಥವಾ ದಾಳಿಂಬೆ ₹125 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 144ರಿಂದ 159 ರೀಟೇಲಲ್ಲಿ, ಹಾಗೆ 150ರಿಂದ 206 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಸಪೋಟೊ ₹49 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 56ರಿಂದ 62 ರೀಟೇಲಲ್ಲಿ, ಹಾಗೆ 59ರಿಂದ 81 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ವೀಟ್ ಲೈಮ್ ಅಥವಾ ಮೂಸಂಬಿ ₹42 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 48ರಿಂದ 53 ರೀಟೇಲಲ್ಲಿ, ಹಾಗೆ 50ರಿಂದ 69 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ವಾಟರ್ಮೆಲನ್ ಅಥವಾ ಕಲ್ಲಂಗಡಿ ₹20 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 23ರಿಂದ 25 ರೀಟೇಲಲ್ಲಿ, ಹಾಗೆ 24ರಿಂದ 33 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ ಕರ್ನಾಟಕದ ವಿವಿಧ ನಗರಗಳಲ್ಲಿನ ಹಣ್ಣು ಮತ್ತು ತರಕಾರಿಗಳ ಬೆಲೆಗಳನ್ನು ನೋಡಿದ್ವಿ. ಈ ಬೆಲೆಗಳು ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಅಥವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹಾಗೂ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಂಡುಬರಬಹುದು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಹಣ್ಣು ತರಕಾರಿಗಳನ್ನು ಹೆಚ್ಚು ಹೆಚ್ಚು ಬೆಳೆಸಿ ಆರೋಗ್ಯದಿಂದ ಇರಿ ಎಂದು ಹೇಳುತ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಎಂದು ಕೇಳುತ್ತಾ, ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಕೇಳುತ್ತಾ ಇವತ್ತಿನ ವಿಡಿಯೋ ಮುಗಿಸುತ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ.